ನಮಸ್ಕಾರ ಸ್ನೇಹಿತರೆ, ಸೀಕ್ರೆಟ್ಸ್ ಹಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಸುವರ್ಣ ದೇಶವೆಂದೇ ಕರೆಯಲ್ಪಡುವ ಒಂದು ದೇಶಕ್ಕೆ ಪ್ರವಾಸ ಮಾಡಲಿದ್ದೇವೆ. ಅದುವೇ ಮ್ಯಾನ್ಮಾರ್. ಈ ದೇಶದಲ್ಲಿ ಚಿನ್ನದ ದೇಗುಲಗಳು, ಪ್ರಾಚೀನ ರಾಜ್ಯಗಳು ಮತ್ತು ರಮಣೀಯ ಸರೋವರಗಳ ನಾಡು ಇದಾಗಿದೆ. ಹಾಗಿದ್ದರೆ ಬನ್ನಿ, ಇಂದು ನಾವು ಮ್ಯಾನ್ಮಾರ್ನ 10 ಅದ್ಭುತ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1, ಚಿನ್ನದ ದೇಗುಲಗಳ ನಾಡು. ಮ್ಯಾನ್ಮಾರ್ ಅತ್ಯಂತ ವಿಸ್ಮಯಕಾರಿ ಸಂಗತಿ ಎಂದರೆ ಇಲ್ಲಿನ ಚಿನ್ನದ ದೇಗುಲಗಳು. ಯಾಂಗೂನ್ ನಗರದಲ್ಲಿರುವ ಸ್ವೇಡಾಗನ್ ಪಗೋಡ ಇಡೀ ದೇಶದ ಆಧ್ಯಾತ್ಮಿಕ ಕೇಂದ್ರವಾಗಿದೆ. ಇದರ ಎತ್ತರ 99 ಮೀಟರ್ ಮತ್ತು ಇದು ಸಂಪೂರ್ಣವಾಗಿ ಚಿನ್ನದ ಹೊದಿಕೆಯೊಂದಿಗೆ ಕೂಡಿದೆ. ವಿಶೇಷವೆಂದರೆ ಈ ಪಗೋಡದ ತುದಿಯಲ್ಲಿ 76 ಕ್ಯಾರೆಟ್ ತೂಕದ ವಜ್ರವಿದೆ. ಸೂರ್ಯನ ಬೆಳಕಿನಲ್ಲಿ ಈ ದೇಗುಲ ಹೇಗೆ ಮಿಂಚುತ್ತೆಂದರೆ ಅದು ಸಾಕ್ಷಾತ್ ಬೆಂಕಿಯ ಜ್ವಾಲೆಯಂತೆ ನಮಗೆ ಕಾಣುತ್ತದೆ. ಫ್ಯಾಕ್ಟ್ ನಂಬರ್ 2, ಪಾಗನ್ 1000 ದೇಗುಲಗಳ ನಗರ. ಇದು ವಿಶ್ವದ ಅತಿದೊಡ್ಡ ಪುರಾತತ್ವ ತಾಣಗಳಲ್ಲಿ ಒಂದಾಗಿದೆ. ಇಲ್ಲಿ 2200ಕ್ಕೂ ಹೆಚ್ಚು ಪ್ರಾಚೀನ ದೇಗುಲಗಳ ಮತ್ತು ಸ್ತೂಪಗಳಿವೆ. 11ನೇ ಮತ್ತು 13ನೇ ಶತಮಾನಗಳ ನಡುವೆ ಇಲ್ಲಿ 10,000ಕ್ಕೂ ಹೆಚ್ಚು ಧಾರ್ಮಿಕ ಸ್ಮಾರಕಗಳು ನಿರ್ಮಿಸಲಾಗಿತ್ತು. ಇಂದಿಗೂ ಉಳಿದುಕೊಂಡಿರುವ ಈ ದೇಗುಲಗಳು ಮ್ಯಾನ್ಮಾರ್ನ ಸುವರ್ಣಯುಗದ ಸಾಕ್ಷಿಗಳಾಗಿ ನಿಂತುಕೊಂಡಿವೆ. ಬೆಳಗ್ಗೆ ಬಿಸಿ ಗಾಳಿ ಬಲೂನ್ಗಳಲ್ಲಿ ಕುಳಿತು ಈ ದೇಗುಲಗಳ ವೀಕ್ಷಣೆ ಮಾಡುವುದು ಜೀವನದಲ್ಲಿ ಒಮ್ಮೆಯಾದರೂ ಅನುಭವಿಸಲೇಬೇಕಾದ ಒಂದು ಸುಂದರ ಅನುಭವವಾಗಿದೆ. ಫ್ಯಾಕ್ಟ್ ನಂಬರ್ 3, ಇನ್ಲೆ ಸರೋವರ, ತೇಲುವ ಗ್ರಾಮಗಳು. ಮ್ಯಾನ್ಮಾರ್ನ 3ನೇ ವಿಸ್ಮಯವೆಂದರೆ ಇನ್ಲೆ ಸರೋವರ. ಇದು ದೇಶದ 2ನೇ ಅತಿದೊಡ್ಡ ಸರೋವರವಾಗಿದ್ದು ಇಲ್ಲಿ ಜನರು ನೀರಿನ ಮೇಲೆಯೇ ಬದುಕುತ್ತಾರೆ. ಅತ್ಯಂತ ಆಶ್ಚರ್ಯಕರ ಸಂಗತಿ ಎಂದರೆ ಇಲ್ಲಿನ ಮೀನುಗಾರರು ಒಂದು ಕಾಲನ್ನು ದೋಣಿಯ ಸುತ್ತ ಸುತ್ತಿ ಇನ್ನೊಂದು ಕಾಲಿನಿಂದ ಹುಟ್ಟು ಹಾಕುತ್ತಾರೆ ಮತ್ತು ದೋಣಿಯನ್ನು ಚಲಾಯಿಸುತ್ತಾರೆ. ಇದನ್ನು ಲೆಗ್ ರೋಯಿಂಗ್ ಎಂದು ಕರೆಯುತ್ತಾರೆ. ಇದು ವಿಶ್ವದಲ್ಲೇ ಅತ್ಯಂತ ವಿಶಿಷ್ಟವಾದ ಮೀನುಗಾರಿಕಾ ತಂತ್ರವಾಗಿದೆ. ಅಲ್ಲದೆ ಇಲ್ಲಿ ತೇಲುವ ತೋಟಗಳಿವೆ. ನೀರಿನ ಮೇಲೆಯೇ ತರಕಾರಿ ಮತ್ತು ಹೂಗಳನ್ನು ಬೆಳೆಯುತ್ತಾರೆ. ಫ್ಯಾಕ್ಟ್ ನಂಬರ್ 4, ಗೋಲ್ಡನ್ ರಾಕ್, ಗುರುತ್ವಾಕರ್ಷಣೆಯ ಸವಾಲು ಮಾಡುವ ಬಂಡೆ. ಇದು ಕ್ಯಾಕ್ಟಿಕ್ಯೂ ಎಂಬ ಸ್ಥಳದಲ್ಲಿದೆ. ಇದು ಒಂದು ದೊಡ್ಡ ಬಂಡೆ ಮತ್ತು ಪ್ರಪಾತದ ಅಂಚಿನಲ್ಲಿ ಅಸಾಧ್ಯವಾಗಿ ಸಮತೋಲನದಲ್ಲಿ ನಿಂತಿದೆ. ಈ ಬಂಡೆಯ ಮೇಲೆ ಒಂದು ಸಣ್ಣ ಪಗೋಡ ಇದೆ. ಭಕ್ತರು ಇದನ್ನು ಬುದ್ಧನ ತಲೆಯ ಕೂದಲು ಇರುವ ಪವಿತ್ರ ಸ್ಥಳವೆಂದು ನಂಬುತ್ತಾರೆ. ಮುಖ್ಯವಾಗಿ ಪುರುಷರು ಮಾತ್ರ ಈ ಬಂಡೆಯನ್ನು ಮುಟ್ಟಬಹುದಾಗಿದೆ. ಅವರು ಅದೃಷ್ಟಕ್ಕಾಗಿ ಬಂಡೆಯ ಮೇಲೆ ಚಿನ್ನದ ಎಲೆಗಳನ್ನು ಅಂಟಿಸುತ್ತಾರೆ. ಫ್ಯಾಕ್ಟ್ ನಂಬರ್ 5, ಯು ಬೇಯಿನ್ ಸೇತುವೆ, ವಿಶ್ವದ ಅತಿ ಉದ್ದದ ತೇಗದ ಸೇತುವೆ. ಮ್ಯಾನ್ಮಾರ್ನ ಮಂಡೇಲಿಯಲ್ಲಿರುವ ಈ ಸೇತುವೆ ಸಂಪೂರ್ಣವಾಗಿ ತೇಗದ ಮರದಿಂದ ನಿರ್ಮಿಸಲ್ಪಟ್ಟಿದೆ. ಇದರ ಉದ್ದ 1.2 ಕಿಲೋಮೀಟರ್ ಇದೆ. ಇದು ವಿಶ್ವದ ಅತಿ ಉದ್ದದ ತೇಗದ ಸೇತುವೆಯಾಗಿದೆ. 1850ರಲ್ಲಿ ನಿರ್ಮಿಸಲಾದ ಈ ಸೇತುವೆ ಇಂದಿಗೂ ಬಳಕೆಯಲ್ಲಿದೆ. ವಿಶೇಷವೆಂದರೆ ಸೇತುವೆ ಕಟ್ಟಲು ಅರಮನೆಯ ಹಳೆಯ ಮರಗಳನ್ನೇ ಬಳಸಲಾಗಿದೆ. ಸೂರ್ಯಾಸ್ತದ ಸಮಯದ ವೇಳೆಯಲ್ಲಿ ಇಲ್ಲಿ ನಿಲ್ಲುವುದು ಅತ್ಯಂತ ರಮಣೀಯವಾದ ದೃಶ್ಯವನ್ನು ನಾವು ಅನುಭವಿಸಬಹುದು. ಫ್ಯಾಕ್ಟ್ ನಂಬರ್ 6, ಮ್ಯಾನ್ಮಾರ್ನ ವಿಶಿಷ್ಟ ಹೆಸರುಗಳು. 6ನೇ ಮತ್ತು ತುಂಬಾ ಕುತೂಹಲಕಾರಿ ವಿಷಯವೆಂದರೆ ಮ್ಯಾನ್ಮಾರ್ನಲ್ಲಿನ ಜನರ ಹೆಸರಿಡುವ ವಿಧಾನ ಅನನ್ಯವಾಗಿದೆ. ಇಲ್ಲಿ ಯಾರಿಗೂ ಸಹ ಅಡ್ಡ ಹೆಸರು ಅಥವಾ ಕುಟುಂಬದ ಹೆಸರು ಇರುವುದಿಲ್ಲ. ಪ್ರತಿಯೊಬ್ಬರ ಹೆಸರು ಒಂದು ಮಾತ್ರ. ಅಂದಹಾಗೆ ಇಲ್ಲಿನ ಜನರ ಹೆಸರುಗಳು ಸಾಮಾನ್ಯವಾಗಿ ಮಧುರವಾಗಿ ಧ್ವನಿಸುವ ಮಿಂಗ್ ಮಿಂಗ್, ಮೋಮೋ, ಝೂಝು ಮತ್ತು ತೀಹಾನಂತ 2-3 ಅಕ್ಷರಗಳ ಪದಗಳಾಗಿರುತ್ತವೆ. ಅಲ್ಲದೆ ಮ್ಯಾನ್ಮಾರ್ ಭಾಷೆಯು ಟೋನಲ್ ಭಾಷೆಯಾಗಿದ್ದು ಒಂದೇ ಪದವನ್ನು ಬೇರೆ ಸ್ವರದಲ್ಲಿ ಉಚ್ಚರಿಸಿದರೆ ಅದರ ಅರ್ಥವೇ ಬದಲಾಗುತ್ತದೆ. ಫ್ಯಾಕ್ಟ್ ನಂಬರ್ 7, ಚೌಕ್ ತಾಟ್ಗಿ, ಬೃಹತ್ ಮಲಗಿರುವ ಬುದ್ಧ. ಇಲ್ಲಿ 65 ಮೀಟರ್ ಉದ್ದದ ಬೃಹತ್ ಮಲಗಿರುವ ಬುದ್ಧನ ವಿಗ್ರಹವಿದೆ. ಇದು ಮ್ಯಾನ್ಮಾರ್ನ ಅತಿದೊಡ್ಡ ಮಲಗಿರುವ ಬುದ್ಧನ ವಿಗ್ರಹಗಳಲ್ಲಿ ಒಂದಾಗಿದೆ. ಬುದ್ಧನ ಪಾದಗಳ ಮೇಲೆ 108 ಚಿಹ್ನೆಗಳನ್ನು ಕೆತ್ತಲಾಗಿದೆ.
ಅವು ಬುದ್ಧನ ಅದ್ಭುತ ಗುಣಗಳನ್ನು ಸೂಚಿಸುತ್ತವೆ. ಈ ವಿಗ್ರಹವನ್ನು ನೋಡಲು ಪ್ರತಿದಿನ ಸಾವಿರಾರು ಪ್ರವಾಸಿಗರು ಮತ್ತು ಭಕ್ತರು ಸಹ ಆಗಮಿಸುತ್ತಾರೆ. ಫ್ಯಾಕ್ಟ್ ನಂಬರ್ 8, ಕುಟೋದಾ ಪಗೋಡ ಕಲ್ಲಿನ ಪುಸ್ತಕ. 8ನೇ ಅದ್ಭುತ ಸಂಗತಿ ಅಂದರೆ ಕುಟೋದಾ ಪಗೋಡ. ಇದನ್ನು ವಿಶ್ವದ ಅತಿದೊಡ್ಡ ಪುಸ್ತಕ ಎಂದು ಕರೆಯಲಾಗುತ್ತದೆ. ಇಲ್ಲಿ 729 ಸಣ್ಣ ಸ್ತೂಪಗಳಿವೆ. ಪ್ರತಿಯೊಂದು ಸ್ತೂಪದೊಳಗೂ ಬೌದ್ಧ ತ್ರಿಪಿಟಕದ ಒಂದು ಭಾಗವನ್ನು ಕಲ್ಲಿನ ಹಲಿಗೆಯ ಮೇಲೆ ಕೆತ್ತಲಾಗಿದೆ. 1868ರಲ್ಲಿ ಪೂರ್ಣಗೊಂಡ ಈ ಅದ್ಭುತ ಕೆತ್ತನೆಗಾಗಿ 2000ಕ್ಕೂ ಹೆಚ್ಚು ಕೆತ್ತನೆಕಾರರು ಕೆಲಸ ಮಾಡಿದರು. ಇದೊಂದು ವಿಶ್ವದಲ್ಲೇ ಅತಿದೊಡ್ಡ ಪುಸ್ತಕ ಸ್ಮಾರಕವಾಗಿದೆ. ಫ್ಯಾಕ್ಟ್ ನಂಬರ್ 9, ಮೌಂಟ್ ಫೂಫಾ ಆತ್ಮಗಳ ಪರ್ವತ. 9ನೇ ಸಂಗತಿ ಮೌಂಟ್ ಫೂಫಾ. ಇದು ಸುಪ್ತ ಜ್ವಾಲಾಮುಖಿಯ ಮೇಲೆ ನಿರ್ಮಿಸಲಾದ ಮಠ. ಸಮುದ್ರ ಮಟ್ಟದಿಂದ 737 ಮೀಟರ್ ಎತ್ತರದಲ್ಲಿದೆ. 777 ಮೆಟ್ಟಿಲುಗಳನ್ನು ಏರಿ ಇಲ್ಲಿಗೆ ಬರಬೇಕಾಗುತ್ತದೆ. ಇಲ್ಲಿ ಅನೇಕ ಕೋತಿಗಳು ವಾಸಿಸುತ್ತವೆ. ಸ್ಥಳೀಯ ನಂಬಿಕೆಯಂತೆ ಈ ಪರ್ವತವು ಆತ್ಮಗಳ ನೆಲೆಯಾಗಿದೆ. ಪ್ರತಿ ವರ್ಷ ಸಾವಿರಾರು ಭಕ್ತರು ಮತ್ತು ಪ್ರವಾಸಿಗರು ಈ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇವುಗಳಾಗಿದ್ದವು ಮ್ಯಾನ್ಮಾರ್ನ 10 ಅದ್ಭುತ ಸಂಗತಿಗಳು. ಮ್ಯಾನ್ಮಾರ್ ಇಷ್ಟು ಚಿನ್ನದ ದೇಗುಲಗಳು, ಅದ್ಭುತ ಐತಿಹಾಸಿಕ ಸ್ಮಾರಕಗಳು, ವಿಶಿಷ್ಟ ಸಂಸ್ಕೃತಿ ಮತ್ತು ಕನ್ನಡದೊಂದಿಗಿನ ಒಂದು ವಿಶೇಷ ಸಂಬಂಧವನ್ನು ಹೊಂದಿರುವ ದೇಶ ನಿಜಕ್ಕೂ ಸುವರ್ಣ ದೇಶವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತ ಸಂಗತಿಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.